ಸ್ನೇಹಿತರೆ, ನಮಸ್ತೆ. ನೋಡಿ, ಇದೊಂದು ಆಡ್ ಬಂದಿತ್ತು ನನಗೆ. ಆಕ್ಚುಲಿ ಅಡ್ವಾನ್ಸ್ 60 ಲಕ್ಷ, ಬಾಡಿಗೆ 50,000 ಪ್ರತಿ ತಿಂಗಳು ಕೊಡ್ತಾರಂತೆ. ನಿಮ್ ಜಮೀನಲ್ಲಿ ನೀವು ಅಳವಡಿಸ್ಕೊಳ್ಳಿ, BSNL ಟವರ್ ಹಾಕಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಆಡ್ ಮಾಡಿದ್ದಾರೆ ಫೇಸ್ಬುಕ್ ಅಲ್ಲಿ. ಸ್ನೇಹಿತರೆ, ಇದನ್ನ ನಾನ್ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ನೋಡಿ, ಸ್ಕ್ರೋಲ್ ಮಾಡ್ಕೊಂಡ್ ಬರ್ತೀನಿ. ನೋಡಿ ನೋಡಿ ಇದ್ರಲ್ಲಿ 531 ಕಾಮೆಂಟ್ ಹಾಕವ್ರೆ. ಕಾಮೆಂಟ್ ಅಲ್ಲಿ ಏನು ಅಲ್ಲ, ಜನಗಳೇನ್ ದಡ್ರ ಅಂತ ಗೊತ್ತಾಗ್ತಾ ಇಲ್ಲ. ಸೀರಿಯಸ್ಲಿ, ರೈತರಿಗೆ ಯಾವ್ಯಾವ ತರ ಮೋಸ ಮಾಡಬೇಕು ಎಲ್ಲಾ ತರನು ಮೋಸ ಮಾಡ್ತಾರೆ. ನೋಡಿ, ಅವ್ರವ್ರ ಅಡ್ರೆಸ್ ಹಾಕಿ, ಅವ್ರದ್ದು ಜಮೀನ್ ಡೀಟೇಲ್ಸ್ ಗಳೆಲ್ಲ ಇಲ್ಲಿ ಹಾಕಿ, ಫೋನ್ ನಂಬರ್ ಹಾಕಿದ್ದಾರೆ. ಅಂದ್ರೆ ಇಂಟ್ರೆಸ್ಟೆಡ್ ಅನ್ನೋ ತರ. ಅಲ್ಲ ಸ್ನೇಹಿತರೆ, ಒಂದ್ ಮಾತು ಹೇಳ್ತೀನಿ ನೋಡಿ. BSNL ಟವರ್ ಹಾಕ್ಬೇಕು ಅಂತಂದ್ರೆ ಅದು ಗೌರ್ಮೆಂಟ್ ಆಗಿರೋದ್ರಿಂದ ಅದಕ್ಕೆ ಅಧಿಕೃತವಾಗಿರೋ ಅಂತ ವೆಬ್ಸೈಟ್ ಇರ್ತದೆ. ನೋಡಿ, ಸ್ಕ್ರೋಲ್ ಮಾಡ್ಕೊಂಡ್ ಬರ್ತೀನಿ. ನೋಡಿ ನೋಡಿ ಸ್ನೇಹಿತರೆ, ಒಂದೇ ಪೋಸ್ಟರು, ಒಂದೇ ಫೋಟೋ, ಒಂದೇ ಲೈನ್ಸ್. ಅದು ಬಿಟ್ಟು ಅವ್ನ ಕೆಲಸ ಇನ್ನೇನು ಮಾಡಿಲ್ಲ. ಎಡಿಟ್ ಮಾಡಿರೋದೂ ಇಲ್ಲ, ಯಾತ್ರದ್ದು ಇಲ್ಲ. ಒಂದೇ ಕೆಲಸ ಮಾಡಿರೋ ಅಂತದ್ದು. ನೋಡಿ, ತಿರ್ಗಾ ಈಗ ಬ್ಯಾಕ್ ಬಂದಿದ್ದೀನಿ. ನಂಬರ್ ಹಾಕಿ ವೆಬ್ಸೈಟ್ಗೆ ಅಂತಾನೆ ಹೋಗ್ತಾ ಇದ್ದೀನಿ. ನೋಡಿ, ಸಬ್ಮಿಟ್ ಕೊಟ್ಟಿದ್ದೀನಿ. ಆಕ್ಚುಲಿ ಈಗ ಏನಾಗುತ್ತೆ ಅಂದ್ರೆ, ನೋಡ್ರಿ, ವೆಬ್ಸೈಟ್ಗೆ ಹೋಗ್ತೀನಿ. ಈ ವೆಬ್ಸೈಟ್ ಅಂತ ಹೋದ್ರೆ ನೋಡಂತಡೀರಿ. ನೋಡಿ, ವೆಬ್ಸೈಟ್ಗೆ ಹೋಗ್ತಾ ಇದ್ದೀನಿ. ಈಗ ನೋಡಿ, ತಿರ್ಗಾ ವಾಪಸ್ಸು ಫೇಸ್ಬುಕ್ಕಿಗೆ ಕರ್ಕೊಂಬರ್ತಾ ಐತೆ. ಅಲ್ಲಿ ಈಗ ನಾನು ನಂಬರ್ ಹಾಕಿದ್ದೀನಲ್ಲ, ಆ ನಂಬರ್ ಅವ್ರು ತಗೊಂಡು ಫೋನ್ ಮಾಡ್ತಾರೆ. ಯಾವುದೇ ತರದ್ದು ವೆಬ್ಸೈಟ್ ಇಲ್ಲ, ಇದು ಅಪ್ಪಟ ಫೇಕ್. ಇದು ಆಕ್ಚುಲಿ ಯಾವುದೇ ತರದ್ದು ಫೇಸ್ಬುಕ್ ಅಲ್ಲಿ ಯಾವುದೇ ತರ ಕಮ್ಯುನಿಟಿ ದೇವರಣೆಗೂ ತಗೊಳೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಸುಮ್ಮನೆ ಮೋಸ ಮಾಡ್ತಾರೆ. ಈಗ ನಂಬರ್ ತಗೊಂಡಾದ್ಮೇಲೆ ನಾವು BSNL ಕಡೆಯಿಂದ ಕಾಲ್ ಮಾಡ್ತಾ ಇರೋದು, ನಿಮ್ ಜಾಗ ಎಲ್ಲ ಐತೆ, ಹಿಂಗೆ ಸ್ವಲ್ಪ ಪ್ರೊಸೀಜರ್ ಇರುತ್ತೆ, ಅಪ್ಲಿಕೇಶನ್ದು, ಅದ್ರದ್ದು ಇದ್ರದ್ದು ಫಾರಮ್ ಅಂತ ಅಂದ್ಬಿಟ್ಟು 5,000 10,000 ದುಡ್ಡು ಹಾಕಿಸ್ಕೊಂತಾರೆ. ದೇವರಣೆಗೂ ಈ ತರದ್ದೆಲ್ಲ ನಂಬೋದಕ್ಕೆ ಹೋಗ್ಬೇಡಿ, ಮೋಸ ಹೋಗ್ಬೇಡಿ ಸ್ನೇಹಿತರೆ. ನೋಡಿ, ತಿರ್ಗಾ ನೋಡ್ತಾ ಇದ್ದೀನಿ. ತಿರ್ಗಾ ವಾಪಸ್ ಫೇಸ್ಬುಕ್ಗೆ ಕರ್ಕೊಂಡ್ ಬರ್ತಾ ಇದ್ದೆ. ಯಾವುದೇ ತರ ಅಧಿಕೃತವಾಗಿರೋ ವೆಬ್ಸೈಟ್ ಅಲ್ಲ. ಎಲ್ಲ ಸ್ವಲ್ಪ ಕೂಲಂಕುಷ